ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ನೀವು ಈಗಾಗಲೇ ಕೆಲವೊಂದಿಷ್ಟು ಸುದ್ದಿಗಳನ್ನು ಕೇಳಿರ್ತೀರ. ಅದರಲ್ಲಿ ಬ್ರಹ್ಮ ರಾಕ್ಷಸನ ಹಾವಳಿ ಎಂಬ ಸುದ್ದಿಯನ್ನು ನೀವು ಈಗ ಕೇಳಿರ್ತೀರ. ಹಗಲಿನಲ್ಲಿ ಜನರನ್ನ ಕಾಡುವಂಥ ಈ ಬ್ರಹ್ಮ ರಾಕ್ಷಸ ಯಾರು? ಘೋರ ರಾಕ್ಷಸನ ಕಥೆಯನ್ನು ಒಮ್ಮೆ ಕೇಳೋಣ ಬನ್ನಿ. ನಾವು ಭಾರತೀಯ ಪುರಾಣಗಳಲ್ಲಿ ಅನೇಕ ರಾಕ್ಷಸರು ಮತ್ತು ದೇವರುಗಳ ನಡುವಿನ ಕದನವನ್ನು ನಾವು ಕೇಳಿದ್ದೇವೆ. ಲೋಕ ಕಲ್ಯಾಣಕ್ಕಾಗಿ ದೇವರುಗಳು ಬೇರೆ ಬೇರೆ ರೂಪದಲ್ಲಿ ಜನ್ಮವನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದ ಕಥೆಗಳನ್ನು ಕೂಡ ಕೇಳಿದ್ದೇವೆ. ಭೂಲೋಕದ ಮೇಲೆ ಹಾಗೂ ದೇವಲೋಕದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸಿದ ಎಲ್ಲ ರಾಕ್ಷಸರ ಸಂಹಾರ ಮಾಡಿದ ಕಥೆಯನ್ನು ಕೇಳಿದ್ದೇವೆ. ಆದರೆ ಕೆಲ ರಾಕ್ಷಸರು ಅವರು ದೇವರಿಂದ ವರಗಳನ್ನು ಪಡೆದು ಭೂಲೋಕದಲ್ಲಿ ಪೂಜೆಯನ್ನು ಮಾಡಿಸಿಕೊಳ್ಳುವಂಥವರು. ಅಂಥ ಓರ್ವ ರಾಕ್ಷಸರು ಎಂದರೆ ಬ್ರಹ್ಮ ರಾಕ್ಷಸ. ಈ ಬ್ರಹ್ಮ ರಾಕ್ಷಸ ಯಾರು? ಇವರಿಗೆ ದೇವಾಲಯ ನಿರ್ಮಿಸಿದ್ದು ಏಕೆ? ಯಾವ ಕಾರಣಕ್ಕಾಗಿ ಬ್ರಹ್ಮ ರಾಕ್ಷಸನನ್ನ ಪೂಜೆಯನ್ನು ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಈ ಬ್ರಹ್ಮ ರಾಕ್ಷಸರು ಪುರುಷ ಅಥವಾ ಮಹಿಳೆಯಾಗಿರಬಹುದು, ಆದರೆ ವಿದ್ಯಾವಂತ ಬ್ರಾಹ್ಮಣನ ಆತ್ಮ ಮಾತ್ರ ಆಗಿರಲಿದೆಯಂತೆ ಎಂದು ಹೇಳಲಾಗಿದೆ. ಬ್ರಹ್ಮ ಎಂದರೆ ಬ್ರಾಹ್ಮಣರು ಮತ್ತು ರಾಕ್ಷಸ ಎಂದರೆ ಅವರ ದುಷ್ಟ ಗುಣಗಳು. ಅವರಿಗೆ ವೇದ ಮತ್ತು ಪುರಾಣಗಳ ಎಲ್ಲ ಜ್ಞಾನವಿರುತ್ತದೆ, ಆದರೆ ಅದರೊಂದಿಗೆ ಇವರು ಇತರರನ್ನು ಹಿಂಸಿಸುವ ಮತ್ತು ಜನರನ್ನು ತಿನ್ನುವಂಥ ಕೆಟ್ಟ ಕೆಲಸಗಳನ್ನ ಮಾಡುತ್ತಾರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಬ್ರಹ್ಮ ರಾಕ್ಷಸರು ಬಹಳ ಶಕ್ತಿಶಾಲಿಗಳಾಗಿರುತ್ತಾರಂತೆ. ಅವರು ಪ್ರೀತಿಸುವವರಿಗೆ ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತಾರಂತೆ. ತಮ್ಮನ್ನು ದ್ವೇಷಿಸುವವರಿಗೆ ಅವರು ನರಕಕ್ಕಿಂತ ಕೆಟ್ಟ ಶಿಕ್ಷೆಯನ್ನು ವಿಧಿಸುತ್ತಾರಂತೆ. ಅವರು ತಮ್ಮ ಹಿಂದಿನ ಜೀವನವನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಮತ್ತು ಅದರಿಂದ ಅವರು ತಮ್ಮ ಹಿಂದಿನ ಶತ್ರುಗಳ ಮೇಲೆ ಸೇಡು ತೀರಿಸಿಕೊಳ್ಳಬಹುದಂತೆ. ಬನ್ನಿ ನಾವೀಗ ಈ ಬ್ರಹ್ಮ ರಾಕ್ಷಸರ ಒಂದು ಅದ್ಭುತ ಘಟನೆಯ ಕಥೆಯನ್ನು ಕೇಳೋಣ. 7ನೇ ಶತಮಾನದಲ್ಲಿ ಪ್ರಸಿದ್ಧ ಸಂಸ್ಕೃತ ಕವಿ ಮಯೂರ್ಪಾದರು ಸೂರ್ಯ ಶತಕಂ ಎಂಬ ಮಹಾನ್ ಗ್ರಂಥವನ್ನು ರಚಿಸುತ್ತಾರೆ. ಸೂರ್ಯನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ವಿವರಿಸುವ ಗ್ರಂಥ ಇದಾಗಿದೆ. ಬಿಹಾರದ ಸುಪ್ರಸಿದ್ಧ ದೇವು ಸೂರ್ಯ ದೇವಾಲಯದಲ್ಲಿರುವ ರಾಜವೃಕ್ಷದ ಕೆಳಗೆ ಕುಳಿತು ಅವರು ಗ್ರಂಥವನ್ನು ರಚನೆ ಮಾಡ್ತಾರಂತೆ. ಅದೇ ಮರದಲ್ಲಿದ್ದ ಬ್ರಹ್ಮ ರಾಕ್ಷಸನು ತನ್ನ ಹಾಡುಗಳನ್ನು ಪದೇ ಪದೇ ಪುನರಾವರ್ತಿಸುತ್ತಿರುತ್ತಾನಂತೆ. ಹೀಗೆ ತನ್ನ ಹಾಡುಗಳನ್ನು ಪುನರಾವರ್ತಿಸಿ ಅವರನ್ನು ವಿಚಲಿತಗೊಳಿಸಿದ್ದನೆಂದು ಹೇಳಲಾಗಿದೆ. ಬ್ರಹ್ಮ ರಾಕ್ಷಸನನ್ನು ಸೋಲಿಸಲು ಮಯೂರ್ ಭಟ್ಟರು ಏನು ಮಾಡುತ್ತಾರೆಂದರೆ ಮೂಗಿನಿಂದ ಮಂತ್ರವನ್ನು ಪಠಿಸಲು ಪ್ರಾರಂಭ ಮಾಡುತ್ತಾರಂತೆ. ಬ್ರಹ್ಮ ರಾಕ್ಷಸನಂತ ಆತ್ಮಗಳಿಗೆ ಮೂಗುಗಳು ಇರುವುದಿಲ್ಲವಂತೆ. ಆದುದರಿಂದ ಬ್ರಹ್ಮದೇವನಿಗೆ ಮಯೂರ್ ಭಟ್ಟನು ಹೇಳಿದ ಮಂತ್ರವನ್ನು ಪುನರಾವರ್ತಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಸೋತ ಬ್ರಹ್ಮ ರಾಕ್ಷಸ ಆ ಸ್ಥಳವನ್ನು ಬಿಟ್ಟು ತೆರಳಿದ. ಹೀಗಾಗಿ ನೀವು ಎಲ್ಲಿಯಾದರೂ ಹೊರಗೆ ಹೋದಾಗ ನಿಮ್ಮನ್ನು ಯಾರಾದರೂ ಹಿಂಬಾಲಿಸುತ್ತಿದ್ದಾರೆ ಎಂದು ಅನಿಸಿದರೆ ನೀವು ಕೂಡ ಮೂಗಿನಿಂದ ಮಾತನಾಡಬೇಕು ಎಂದು ಕಥೆಯಲ್ಲಿ ಹೇಳುತ್ತಾರೆ. ಇನ್ನು ಬ್ರಹ್ಮ ರಾಕ್ಷಸರಿಗೆ ಭೂಲೋಕದಲ್ಲಿ ಪೂಜೆಯನ್ನು ಏಕೆ ಮಾಡುತ್ತಾರೆ ಎಂದರೆ, ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಬ್ರಹ್ಮ ರಾಕ್ಷಸರು ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅವರು ದೇವಾಲಯವನ್ನು ನಿರ್ಮಿಸುವ ವೇಳೆ ತೊಂದರೆಗಳನ್ನು ನೀಡುತ್ತಾರೆಂದು, ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ನೀಡದಿರಲಿ ಎಂದು ಅವರನ್ನು ಪೂಜೆಯನ್ನು ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಬ್ರಹ್ಮ ರಾಕ್ಷಸರು ಯಾವುದೇ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಮಾಡುವುದಿಲ್ಲವಂತೆ. ಇನ್ನೊಂದು ಅದ್ಭುತ ಕಥೆಯನ್ನು ಕೇಳೋದಾದರೆ, ಕೇರಳದ ತಿರುನಗರ ಶಿವ ದೇವಾಲಯವು ಬ್ರಹ್ಮ ರಾಕ್ಷಸನಿಗೆ ಮೀಸಲಾದ ಪ್ರತ್ಯೇಕ ದೇವಾಲಯವೂ ಆಗಿದೆಯಂತೆ. ಅದರ ಕಥೆ ತುಂಬಾನೇ ಆಸಕ್ತಿದಾಯಕವಾಗಿದೆ. ಈ ಪ್ರದೇಶವನ್ನು ಆಳಿದ ರಾಜ ಕುರೂಪಿಯಾಗಿದ್ದನಂತೆ. ಅವನ ಆಪ್ತ ಸ್ನೇಹಿತ ಮೂಸಾ ಎಂಬುವನು ಬಹಳ ಸುಂದರವಾಗಿದ್ದನಂತೆ. ಇದರಿಂದ ರಾಣಿಗೆ ಅವನ ಮೇಲೆ ಪ್ರೀತಿ ಹುಟ್ಟಿತು. ಇದು ರಾಜನಿಗೆ ಬಹಳನೇ ಕೋಪ ತಂದಿತು. ರಾಜನು ತನ್ನ ಸ್ನೇಹಿತ ಮೂಸಾನನ್ನು ಕೊಲ್ಲಲು ಆದೇಶವನ್ನು ಮಾಡುತ್ತಾನೆ. ಆದರೆ ಸೈನಿಕರು ಮೂಸಾ ಎಂದು ತಿಳಿದು ಅಲ್ಲಿನ ದೇವಾಲಯದ ಅರ್ಚಕರನ್ನು ಕೊಂದು ಬಿಡುತ್ತಾರೆ. ಮೃತ ಅರ್ಚಕರ ಪತ್ನಿ ಸಾವಿನ ಬಳಿಕ ಬ್ರಹ್ಮ ರಾಕ್ಷಸನಾಗಿ ಎಲ್ಲರನ್ನ ಸಂಹಾರ ಮಾಡುತ್ತೇನೆ, ಕಾಡುತ್ತೇನೆ, ಪೀಡಿಸುತ್ತೇನೆ ಎಂದು ಹೇಳುತ್ತಾಳೆ, ಶಪಿಸುತ್ತಾಳೆ. ಆದ್ದರಿಂದ ರಾಜನು ಅವನ ಈ ಆತ್ಮವನ್ನು ಶಾಂತಗೊಳಿಸಲು ಈ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನಂತೆ. ಹೀಗೆ ಇದು ಬ್ರಹ್ಮ ರಾಕ್ಷಸನ ಒಂದು ಇತಿಹಾಸವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.